27 ನಕ್ಷತ್ರಗಳ ಪಟ್ಟಿಯನ್ನ ತಾವು ಒಂದೆಡೆ ಬರೆದಿಟ್ಟುಕೊಂಡಿದ್ದರೆ ಈ 27 ನಕ್ಷತ್ರಗಳನ್ನ ತಾವು ತಮ್ಮ ಜನ್ಮ ನಕ್ಷತ್ರದಿಂದ ಈ ಪಟ್ಟಿಯನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡು ಯಶಸ್ವಿಯಾಗಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಆತ್ಮೀಯರೇ, ನಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಜ್ಯೋತಿಷ್ಯದ ಬಗ್ಗೆ ಹಲವಾರು ವರ್ಷಗಳಿಂದ ಕಲಿತ ವಿಷಯಗಳನ್ನು ಈ ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಕಳೆದ ವಿಡಿಯೋಗಳಲ್ಲಿ 27 ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ಈ 27 ನಕ್ಷತ್ರಗಳ ಪಟ್ಟಿಯನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡಿದ್ದರೆ ಈ 27 ನಕ್ಷತ್ರಗಳನ್ನು ತಾವು ತಮ್ಮ ಜನ್ಮ ನಕ್ಷತ್ರದಿಂದ ಈ ಪಟ್ಟಿಯನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡು ಯಶಸ್ವಿಯಾಗಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಆತ್ಮೀಯರೇ, ಈಗ 9 ಗ್ರಹಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನ ತಾವು ವೀಕ್ಷಣೆ ಮಾಡಿ. ಮೊದಲು ಕೇತುವಿನ ಅಶ್ವಿನಿ, ಮಖ ಮತ್ತು ಮೂಲ ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಈ ಪಟ್ಟಿಯಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಅಶ್ವಿನಿ, ಮಖ ಮತ್ತು ಮೂಲ ಆದರೆ 2ನೇ ನಕ್ಷತ್ರ ಸಂಪತ್ ತಾರೆಯಿಂದ 9ನೇ ನಕ್ಷತ್ರ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ ಪಟ್ಟಿ ಮಾಡಲಾಗಿದೆ. ಇದರಲ್ಲಿ 3 ಗುಂಪುಗಳನ್ನು ಸಹ ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಈ ಪಟ್ಟಿಯಿಂದ 22ನೇ ನಕ್ಷತ್ರ ಅದು ವೈನಾಶಿಕ ನಕ್ಷತ್ರ, ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಅದನ್ನು ಸಹ ನಾವು ಪರಿಶೀಲನೆ ಮಾಡಬೇಕು. ಅಶ್ವಿನಿ ನಕ್ಷತ್ರಕ್ಕೆ ಶ್ರವಣ ನಕ್ಷತ್ರ, ಮಖ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರ ಮತ್ತು ಮೂಲ ನಕ್ಷತ್ರಕ್ಕೆ ಹಸ್ತ ನಕ್ಷತ್ರ ವೈನಾಶಿಕ ನಕ್ಷತ್ರವಾಗುತ್ತವೆ. ಇದರ ಅಧಿಪತಿ ಚಂದ್ರ ಆಗಿರುತ್ತದೆ. ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ನಂತರ ವೇದ ನಕ್ಷತ್ರ. ವೇದ ಅಂದರೆ ವಿರುದ್ಧ ಅಥವಾ ಅಪೋಸಿಷನ್ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಲ್ಲಿ ಅಶ್ವಿನಿಗೆ ಜ್ಯೇಷ್ಠ, ಮಖ ನಕ್ಷತ್ರಕ್ಕೆ ರೇವತಿ, ಮೂಲ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಇವು ವೇದ ಆಗುತ್ತವೆ. ಇದರ ಅಧಿಪತಿ ಬುಧ ಆಗಿರುತ್ತದೆ. ಅಂದರೆ ಕೇತು ಗ್ರಹಕ್ಕೆ ಚಂದ್ರನ ನಕ್ಷತ್ರಗಳು ಮತ್ತು ಬುಧನ ನಕ್ಷತ್ರಗಳು ಗ್ಯಾರಂಟಿಯಾಗಿ ಅಶುಭವಾಗಿರುತ್ತವೆ ಎಂಬುದನ್ನು ತಾವು ತಿಳಿದುಕೊಳ್ಳಬೇಕು. ನಂತರ ಶುಕ್ರನ ನಕ್ಷತ್ರಗಳಾದ ಭರಣಿ, ಉಬ್ಬ ಮತ್ತು ಪೂರ್ವಾಷಾಢ ಜನ್ಮ ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಇದರಲ್ಲೂ ಸಹ 27 ನಕ್ಷತ್ರಗಳನ್ನು ಜನ್ಮ ನಕ್ಷತ್ರದಿಂದ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ 27ನೇ ನಕ್ಷತ್ರ ವೈನಾಶಿಕ ನಕ್ಷತ್ರ, ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಅದು ಬಹಳ ಅಶುಭವಾಗಿರುತ್ತದೆ. ಆ ನಕ್ಷತ್ರದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಭರಣಿ ನಕ್ಷತ್ರಕ್ಕೆ ಧನಿಷ್ಠಾ ನಕ್ಷತ್ರ, ಉಬ್ಬ ನಕ್ಷತ್ರಕ್ಕೆ
ಮೃಗಶಿರಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರಕ್ಕೆ ಚಿತ್ತಾ ನಕ್ಷತ್ರ ಅಶುಭವಾಗಿರುತ್ತವೆ. ಇದರ ಅಧಿಪತಿ ಕುಜ ಆಗಿರುತ್ತದೆ. ಅದೇ ರೀತಿ ವೇದಾ ನಕ್ಷತ್ರ ಅಂದರೆ ವಿರುದ್ಧ ಅಥವಾ ಅಪೋಸಿಷನ್ ಎಂಬುದನ್ನು ಸೂಚಿಸುವ ನಕ್ಷತ್ರ. ಭರಣಿ ನಕ್ಷತ್ರಕ್ಕೆ ಅನುರಾಧ, ಪುಬ್ಬ ನಕ್ಷತ್ರಕ್ಕೆ ಉತ್ತರಾಭಾದ್ರ, ಪೂರ್ವಾಷಾಢ ನಕ್ಷತ್ರಕ್ಕೆ ಪುಷ್ಯ ನಕ್ಷತ್ರ. ಈ ಮೂರು ನಕ್ಷತ್ರಗಳ ಅಧಿಪತಿ ಶನಿಯಾಗಿರುತ್ತದೆ. ಅಂದರೆ ಶುಕ್ರ ಗ್ರಹಕ್ಕೆ ಕುಜನ ನಕ್ಷತ್ರಗಳು ಮತ್ತು ಶನಿಯ ನಕ್ಷತ್ರಗಳು ಅಶುಭವಾಗಿರುತ್ತವೆ ಎಂಬುದನ್ನು ತಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ರವಿಯ ಕೃತಿಕ, ಉತ್ತರ ಮತ್ತು ಉತ್ತರಾಷಾಢ ಜನ್ಮ ನಕ್ಷತ್ರಗಳಿಗೆ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಈ ಪಟ್ಟಿಯಲ್ಲೂ ಸಹ ಜನ್ಮ ನಕ್ಷತ್ರದಿಂದ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಿ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ಶುಭ ಮತ್ತು ಅಶುಭ ನಕ್ಷತ್ರಗಳನ್ನು ಸಹ ನಾವು ಪಟ್ಟಿಯಲ್ಲಿ ತೋರಿಸಿದ್ದೇವೆ. ನಂತರ ವೈನಾಶಿಕ ನಕ್ಷತ್ರ ಅಂದರೆ 22ನೇ ನಕ್ಷತ್ರ ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಈ ನಕ್ಷತ್ರವನ್ನು ತಾವು ತಿಳಿದುಕೊಳ್ಳಬೇಕು. ಕೃತಿಕಾಗೆ ಶತಭಿಷ, ಉತ್ತರ ನಕ್ಷತ್ರಕ್ಕೆ ಆರಿದ್ರ ಮತ್ತು ಉತ್ತರಾಷಾಢ ನಕ್ಷತ್ರಕ್ಕೆ ಸ್ವಾತಿ ನಕ್ಷತ್ರ ವೈನಾಶಿಕ ನಕ್ಷತ್ರವಾಗಿರುತ್ತವೆ. ಇದರ ಅಧಿಪತಿ ರಾಹು ಆಗಿರುತ್ತದೆ. ಅದೇ ರೀತಿ ವೇದಾ ನಕ್ಷತ್ರ ವಿರುದ್ಧ ಅಥವಾ ಅಪೋಸಿಷನ್ ನಕ್ಷತ್ರ, ಇದರ ಬಗ್ಗೆ ತಿಳಿದುಕೊಳ್ಳಿರಿ. ಕೃತಿಕಾ ನಕ್ಷತ್ರಕ್ಕೆ ವಿಶಾಖ, ಉತ್ತರ ನಕ್ಷತ್ರಕ್ಕೆ ಪೂರ್ವಭಾದ್ರ, ಉತ್ತರಾಷಾಢ ನಕ್ಷತ್ರಕ್ಕೆ ಪುನರ್ವಸು ನಕ್ಷತ್ರ. ಈ 3 ನಕ್ಷತ್ರಗಳ ಅಧಿಪತಿ ಗುರು ಆಗಿರುತ್ತದೆ. ಆದ್ದರಿಂದ ರವಿಯ ನಕ್ಷತ್ರಗಳಿಗೆ ರಾಹು ಮತ್ತು ಗುರುವಿನ ನಕ್ಷತ್ರಗಳು ಅಶುಭವಾಗಿರುತ್ತವೆ. ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ನಂತರ ಚಂದ್ರನ ರೋಹಿಣಿ, ಹಸ್ತ ಮತ್ತು ಶ್ರವಣ ಜನ್ಮ ನಕ್ಷತ್ರಗಳ ಶುಭ ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಇದರಲ್ಲಿ 27 ನಕ್ಷತ್ರಗಳನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಿ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ 3, 5 ಮತ್ತು 7ನೇ ನಕ್ಷತ್ರ ಅಶುಭ ಎಂದು ಸಹ ತೋರಿಸಲಾಗಿದೆ. ನನ್ನ ಪ್ರಕಾರ ಕ್ಷೇಮತಾರೆ ಸಹ ಅಶುಭವಾಗುತ್ತದೆ. ಆದರೂ 22ನೇ ನಕ್ಷತ್ರವನ್ನ ಬಿಟ್ಟು 4 ಮತ್ತು 13ನೇ ನಕ್ಷತ್ರ ಅನಿವಾರ್ಯವಾದರೆ ತಾವು ಉಪಯೋಗಿಸಿಕೊಳ್ಳಬಹುದು. ಇದರಲ್ಲಿ ಪ್ರಮುಖವಾಗಿ ವೈನಾಶಿಕ ನಕ್ಷತ್ರ 22ನೇ ನಕ್ಷತ್ರ ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಅದನ್ನು ತಾವು ಬರೆದಿಟ್ಟುಕೊಳ್ಳಬೇಕು. ರೋಹಿಣಿ ನಕ್ಷತ್ರಕ್ಕೆ ಪೂರ್ವಭಾದ್ರ, ಹಸ್ತ ನಕ್ಷತ್ರಕ್ಕೆ ಪುನರ್ವಸು, ಶ್ರವಣ ನಕ್ಷತ್ರಕ್ಕೆ ವಿಶಾಖ ನಕ್ಷತ್ರ ಇವು ಅಶುಭವಾಗುತ್ತವೆ. ಈ 3 ನಕ್ಷತ್ರಗಳ ಅಧಿಪತಿ ಗುರು ಆಗಿರುತ್ತದೆ. ನಂತರ ವೇದಾ ನಕ್ಷತ್ರ, ಈ ನಕ್ಷತ್ರ ವಿರುದ್ಧ ಅಥವಾ ಅಪೋಸಿಷನ್ ಅನ್ನು ತೋರಿಸುತ್ತದೆ. ಇದು ಸಹ ಅಶುಭ. ರೋಹಿಣಿ ನಕ್ಷತ್ರಕ್ಕೆ ಸ್ವಾತಿ ನಕ್ಷತ್ರ, ಹಸ್ತ ನಕ್ಷತ್ರಕ್ಕೆ ಶತಭಿಷ ನಕ್ಷತ್ರ ಹಾಗೂ ಶ್ರವಣ ನಕ್ಷತ್ರಕ್ಕೆ ಆರಿದ್ರ ನಕ್ಷತ್ರ. ಈ 3 ನಕ್ಷತ್ರಗಳ ಅಧಿಪತಿ ರಾಹು ಆಗಿರುತ್ತದೆ. ಆದ್ದರಿಂದ ಚಂದ್ರನ ನಕ್ಷತ್ರಗಳಿಗೆ ಗುರು ಮತ್ತು ರಾಹುವಿನ ನಕ್ಷತ್ರಗಳು ಅಶುಭವಾಗುತ್ತವೆ. ಇದನ್ನು ಸಹ ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ನಂತರ ಕುಜನ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ಜನ್ಮ ನಕ್ಷತ್ರಗಳ ಶುಭ ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ.
ಈ ಪಟ್ಟಿಯಲ್ಲಿಯೂ ಸಹ 27 ನಕ್ಷತ್ರಗಳನ್ನು 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಈ ನಕ್ಷತ್ರಗಳಲ್ಲಿ 3, 5 ಮತ್ತು 7ನೇ ನಕ್ಷತ್ರಗಳನ್ನು ತಾವು ಅಶುಭ ನಕ್ಷತ್ರಗಳೆಂದು ವಿಂಗಡಣೆ ಮಾಡಿರುವುದನ್ನು ತಾವು ವೀಕ್ಷಣೆ ಮಾಡಬಹುದು. ನನ್ನ ಪ್ರಕಾರ 4ನೇ ನಕ್ಷತ್ರ ಕ್ಷೇಮತಾರೆ ಸಹ ಅಶುಭವೇ. ಆದರೂ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ 4ನೇ ಮತ್ತು 13ನೇ ನಕ್ಷತ್ರವನ್ನ ನಿಮ್ಮ ಜನ್ಮ ನಕ್ಷತ್ರದಿಂದ 4ನೇ ಮತ್ತು 13ನೇ ನಕ್ಷತ್ರವನ್ನ ತಾವು ಉಪಯೋಗಿಸಬಹುದು. ಯಾವುದೇ ಕಾರಣಕ್ಕೂ 22ನೇ ನಕ್ಷತ್ರವನ್ನ ಶುಭ ಕಾರ್ಯಗಳಿಗೆ ಉಪಯೋಗ ಮಾಡಬೇಡಿ. ನಂತರ ವೇದಾ ನಕ್ಷತ್ರ, ಇದು ವಿರುದ್ಧವಾದ ನಡೆ ಅಥವಾ ಅಪೋಸಿಷನ್ ಎಂಬುದನ್ನು ಸೂಚಿಸುವುದರಿಂದ ಈ ನಕ್ಷತ್ರವನ್ನು ತಾವು ತಿಳಿದುಕೊಳ್ಳಬೇಕು. ಕುಜನ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ನಕ್ಷತ್ರಗಳಲ್ಲಿ ಪರಸ್ಪರ ವೇದ ಉಂಟು ಎಂಬುದನ್ನು ಸಹ ತಾವು ತಿಳಿದುಕೊಳ್ಳಬೇಕು. ನಂತರ ಅಂದರೆ ಕುಜನ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ಜನ್ಮ ನಕ್ಷತ್ರಗಳಿಗೆ ಶನಿಯ ನಕ್ಷತ್ರಗಳು ಹಾಗೂ ಕುಜನ ನಿಮ್ಮ ಜನ್ಮ ನಕ್ಷತ್ರದಿಂದ ಕುಜನ ಇನ್ನೆರಡು ನಕ್ಷತ್ರಗಳು ಅಶುಭವಾಗಿರುತ್ತವೆ ಎಂಬುದನ್ನು ತಾವು ತಿಳಿದುಕೊಳ್ಳಬೇಕು. ನಂತರ ರಾಹುವಿನ ನಕ್ಷತ್ರಗಳಾದ ಆರಿದ್ರ, ಸ್ವಾತಿ, ಶತಭಿಷ ಜನ್ಮ ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಈ ಪಟ್ಟಿಯಲ್ಲಿ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ 3, 5 ಮತ್ತು 7ನೇ ನಕ್ಷತ್ರ ಇವು ಅಶುಭವಾಗಿರುತ್ತವೆ. ನನ್ನ ಪ್ರಕಾರ 4ನೇ ನಕ್ಷತ್ರ ಕ್ಷೇಮತಾರೆ ಸಹ ವೈನಾಶಿಕ ನಕ್ಷತ್ರದಲ್ಲಿ ಬರುವುದರಿಂದ ಇದು ಅಶುಭವಾಗಿರುತ್ತದೆ. ಆದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ 4ನೇ ಮತ್ತು 13ನೇ ನಕ್ಷತ್ರವನ್ನ ಶುಭ ಕಾರ್ಯಗಳಿಗೆ ಉಪಯೋಗಿಸಬಹುದು. ಯಾವುದೇ ಕಾರಣಕ್ಕೂ 22ನೇ ನಕ್ಷತ್ರವನ್ನ ತಾವು ಉಪಯೋಗ ಮಾಡಬೇಡಿ. ನಂತರ ವೇದಾ ನಕ್ಷತ್ರ. ವೇದಾ ನಕ್ಷತ್ರ ಅಪೋಸಿಷನ್ ಅಥವಾ ವಿರುದ್ಧವಾದ ನಡೆಯನ್ನ ಸೂಚಿಸುವುದರಿಂದ ತಾವು ಈ ನಕ್ಷತ್ರವನ್ನ ಬಿಡುವುದೇ ಉತ್ತಮ. ಆರಿದ್ರ ನಕ್ಷತ್ರಕ್ಕೆ ಶ್ರವಣ ನಕ್ಷತ್ರ, ಸ್ವಾತಿ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರ ಹಾಗೂ ಶತಭಿಷ ನಕ್ಷತ್ರಕ್ಕೆ ಹಸ್ತ ನಕ್ಷತ್ರ ವೇದವಾಗಿರುತ್ತದೆ. ಅಂದರೆ ರಾಹುವಿನ ನಕ್ಷತ್ರಕ್ಕೆ ಬುಧನ ನಕ್ಷತ್ರ ಹಾಗೂ ಚಂದ್ರನ ನಕ್ಷತ್ರಗಳು ಅಶುಭವಾಗಿರುತ್ತವೆ. ನಂತರ ಗುರುವಿನ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ಜನ್ಮ ನಕ್ಷತ್ರಗಳ ಶುಭ ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಈ ಪಟ್ಟಿಯಲ್ಲಿಯೂ ಸಹ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರವಾದ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ 3 ಗುಂಪುಗಳನ್ನಾಗಿ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ 3, 5 ಮತ್ತು 7ನೇ ನಕ್ಷತ್ರ ಅಶುಭವಾಗಿರುತ್ತದೆ. ನನ್ನ ಪ್ರಕಾರ 4ನೇ ನಕ್ಷತ್ರ ಕ್ಷೇಮತಾರೆ ಸಹ ಅಶುಭವಾಗಿರುತ್ತದೆ. ವಿನಾಶ ಮತ್ತು ವಿಧ್ವಂಸವನ್ನ ಕ್ಷೇಮತಾರೆ ಸೂಚಿಸುವುದರಿಂದ ಅದು ಅಶುಭವಾಗಿರುತ್ತದೆ. ಆದರೂ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ 4 ಮತ್ತು 13ನೇ ನಕ್ಷತ್ರವನ್ನ ತಾವು ಉಪಯೋಗ ಮಾಡಿ 22ನೇ ನಕ್ಷತ್ರವನ್ನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬೇಡಿ. ಗುರುವಿಗೆ ನಕ್ಷತ್ರಗಳಿಗೆ 22ನೇ ನಕ್ಷತ್ರ ಈ ರೀತಿ ಇರುತ್ತದೆ. ಪುನರ್ವಸು ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ, ವಿಶಾಖ ನಕ್ಷತ್ರಕ್ಕೆ ಮಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರಕ್ಕೆ ಮೂಲ ನಕ್ಷತ್ರ. ಈ 3 ನಕ್ಷತ್ರಗಳು ಅಧಿಪತಿ ಕೇತು ಆಗಿರುತ್ತದೆ. ಅದೇ ರೀತಿ ವೇದಾ ನಕ್ಷತ್ರ ವಿರುದ್ಧವಾದ ನಡೆ ಅಥವಾ ಅಪೋಸಿಷನ್
ನಕ್ಷತ್ರವನ್ನು ಸೂಚಿಸುವುದರಿಂದ ಪುನರ್ವಸು ನಕ್ಷತ್ರಕ್ಕೆ ಉತ್ತರಾಷಾಢ ನಕ್ಷತ್ರ, ವಿಶಾಖ ನಕ್ಷತ್ರಕ್ಕೆ ಕೃತಿಕಾ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರಕ್ಕೆ ಉತ್ತರ ನಕ್ಷತ್ರ. ಈ ಮೂರು ನಕ್ಷತ್ರಗಳು ವೇದ ನಕ್ಷತ್ರಗಳಾಗಿರುತ್ತವೆ. ಇದರ ಅಧಿಪತಿ ರವಿ ಆಗಿರುತ್ತದೆ. ಆದ್ದರಿಂದ ಗುರುವಿನ ನಕ್ಷತ್ರಗಳಿಗೆ ಕೇತು ಮತ್ತು ರವಿಯ ನಕ್ಷತ್ರಗಳು ಅಶುಭವಾಗಿರುತ್ತವೆ. ನಂತರ ಶನಿಯ ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ಜನ್ಮ ನಕ್ಷತ್ರಗಳ ಶುಭ ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಇಲ್ಲಿಯೂ ಜನ್ಮ ನಕ್ಷತ್ರದಿಂದ 27 ನಕ್ಷತ್ರಗಳನ್ನ 3 ಗುಂಪುಗಳನ್ನಾಗಿ ಪಟ್ಟಿ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ 3, 5 ಮತ್ತು 7ನೇ ನಕ್ಷತ್ರಗಳನ್ನು ಅಶುಭ ನಕ್ಷತ್ರಗಳೆಂದು ತಾವು ತಿಳಿದುಕೊಳ್ಳಬೇಕು. ನನ್ನ ಪ್ರಕಾರ 4ನೇ ನಕ್ಷತ್ರ ಕ್ಷೇಮತಾರೆ ವೈನಾಶಿಕ ನಕ್ಷತ್ರವನ್ನು ಸೂಚಿಸುವುದರಿಂದ ಹಾಗೂ ಇದು ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಅದನ್ನು ಸಹ ನಾನು ಅಶುಭ ನಕ್ಷತ್ರವೆಂದೇ ಪಟ್ಟಿ ಮಾಡಿದ್ದೇನೆ. ಆದರೂ ಅನಿವಾರ್ಯ ಕಾರಣಗಳಲ್ಲಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಾವು 4 ಮತ್ತು 13ನೇ ನಕ್ಷತ್ರವನ್ನ ಉಪಯೋಗ ಮಾಡಿ ಯಾವುದೇ ಕಾರಣಕ್ಕೂ 22ನೇ ನಕ್ಷತ್ರದ ದಿನವನ್ನ ತಾವು ಉಪಯೋಗ ಮಾಡಬಾರದು. ನಂತರ ವೇದ ನಕ್ಷತ್ರ, ಈ ವೈನಾಶಿಕ ನಕ್ಷತ್ರ 22ನೇ ನಕ್ಷತ್ರ ಈ ರೀತಿ ಇರುತ್ತದೆ. ಪುಷ್ಯ ನಕ್ಷತ್ರಕ್ಕೆ ಭರಣಿ, ಅನುರಾಧ ನಕ್ಷತ್ರಕ್ಕೆ ಪುಬ್ಬ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಪೂರ್ವಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳ ಅಧಿಪತಿ ಶುಕ್ರ ಆಗಿರುತ್ತದೆ. ನಂತರ ವೇದ ನಕ್ಷತ್ರ, ಇದು ವಿರುದ್ಧ ನಡೆ ಅಥವಾ ಅಪೋಸಿಷನ್ ಅನ್ನು ಸೂಚಿಸುವುದರಿಂದ ಇದನ್ನು ಸಹ ತಾವು ತಿಳಿದುಕೊಳ್ಳಬೇಕು. ಪುಷ್ಯ ನಕ್ಷತ್ರಕ್ಕೆ ಪೂರ್ವಾಷಾಢ, ಅನುರಾಧ ನಕ್ಷತ್ರಕ್ಕೆ ಭರಣಿ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಪುಬ್ಬ ನಕ್ಷತ್ರ. ಈ 3 ನಕ್ಷತ್ರಗಳ ಅಧಿಪತಿ ಶುಕ್ರ ಆಗಿರುತ್ತದೆ. ಆದ್ದರಿಂದ ಶನಿಯ ನಕ್ಷತ್ರಗಳಿಗೆ ಶುಕ್ರ ವೈನಾಶಿಕ ನಕ್ಷತ್ರ ಮತ್ತು ವೇದ ನಕ್ಷತ್ರಗಳ ಅಧಿಪತಿ ಆಗಿರುತ್ತಾನೆ. ಇದನ್ನು ತಾವು ತಿಳಿದುಕೊಳ್ಳಬೇಕು. ನಂತರ ಬುಧನ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ಜನ್ಮ ನಕ್ಷತ್ರಗಳ ಶುಭ ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಇಲ್ಲಿಯೂ ಸಹ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ ಪಟ್ಟಿ ಮಾಡಲಾಗಿದೆ. ಇಲ್ಲಿ 3, 5 ಮತ್ತು 7ನೇ ನಕ್ಷತ್ರ ಅಶುಭವಾಗಿರುತ್ತವೆ. ನನ್ನ ಪ್ರಕಾರ ಕ್ಷೇಮತಾರೆ ವೈನಾಶಿಕ ನಕ್ಷತ್ರವನ್ನ ಸೂಚಿಸುವುದರಿಂದ ಅದು ಸಹ ಅಶುಭವಾಗಿರುತ್ತದೆ. ಆದರೂ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ 4 ಮತ್ತು 13ನೇ ನಕ್ಷತ್ರಗಳನ್ನ ತಾವು ಉಪಯೋಗ ಮಾಡಿ. 22ನೇ ನಕ್ಷತ್ರದ ದಿನ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳನ್ನ ಮಾಡಬೇಡಿ. ನಂತರ 22ನೇ ನಕ್ಷತ್ರ ಆಶ್ಲೇಷಗೆ ಕೃತಿಕಾ ಆಗಿರುತ್ತದೆ. ಜ್ಯೇಷ್ಠ ನಕ್ಷತ್ರಕ್ಕೆ ಉತ್ತರ ಆಗಿರುತ್ತದೆ. ಅದೇ ರೀತಿ ರೇವತಿ ನಕ್ಷತ್ರಕ್ಕೆ ಉತ್ತರಾಷಾಢ ನಕ್ಷತ್ರ ವೈನಾಶಿಕ ನಕ್ಷತ್ರವಾಗಿರುತ್ತದೆ. ಈ 3 ನಕ್ಷತ್ರಗಳ ಅಧಿಪತಿ ರವಿ ಆಗಿರುತ್ತದೆ. ನಂತರ ವೇದ ನಕ್ಷತ್ರ, ಇದನ್ನು ಸಹ ತಾವು ತಿಳಿದುಕೊಳ್ಳಬೇಕು. ವೇದ ನಕ್ಷತ್ರ ವಿರುದ್ಧ ನಡೆ ಅಥವಾ ಅಪೋಸಿಷನ್ ಅನ್ನು ಸೂಚಿಸುವುದರಿಂದ ಆಶ್ಲೇಷ ನಕ್ಷತ್ರಕ್ಕೆ ಮೂಲಾ ನಕ್ಷತ್ರ, ಜ್ಯೇಷ್ಠ ಜನ್ಮ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ, ರೇವತಿ ಜನ್ಮ ನಕ್ಷತ್ರಕ್ಕೆ ಮಕಾ ನಕ್ಷತ್ರ. ಈ 3 ನಕ್ಷತ್ರಗಳ ಅಧಿಪತಿ ಕೇತು ಆಗಿರುತ್ತೆ. ಇದನ್ನು ಸಹ ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ಆತ್ಮೀಯರೇ, ಈ 27 ನಕ್ಷತ್ರಗಳ ಬಗ್ಗೆ ಪಟ್ಟಿಯನ್ನ ತಾವು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ. ಆ ಪಟ್ಟಿಯ ಜೊತೆಗೆ ಈ ಪಟ್ಟಿಯನ್ನು ಸಹ ತಾವು ವೀಕ್ಷಣೆ ಮಾಡಿ ಒಂದೆಡೆ ಬರೆದಿಟ್ಟುಕೊಳ್ಳಿ. ಈ ಪಟ್ಟಿಯ PDF ಫೈಲ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಇದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಯಶಸ್ವಿಯಾಗಲು ಇದು ಒಂದು ಸಣ್ಣ ಪ್ರಯತ್ನ. ಆತ್ಮೀಯರೇ, ಈಗ ಈ 27 ನಕ್ಷತ್ರಗಳ ವಿಶೇಷತೆಗಳನ್ನ, ಈ ಪಟ್ಟಿಯ ವಿಶೇಷತೆಗಳನ್ನ ನಾನು ಕೆಲವು
ವಿಷಯಗಳ ಮುಖಾಂತರ ತಮ್ಮ ಮುಂದೆ ತರುತ್ತಿದ್ದೇನೆ. ನಿಮ್ಮ ಜನ್ಮ ನಕ್ಷತ್ರದಿಂದ 5ನೇ ನಕ್ಷತ್ರ ಅಪಘಾತದಿಂದ ಮರಣವನ್ನ ಸೂಚಿಸುತ್ತದೆ. ಅದೇ ರೀತಿ 7ನೇ ನಕ್ಷತ್ರ ತಮ್ಮ ಮರಣವನ್ನ ಸೂಚಿಸುತ್ತದೆ. ಇಲ್ಲಿ ತಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಯಾವುದೇ ಗ್ರಹ ಶುಭವೂ ಅಲ್ಲ ಅಶುಭವೂ ಅಲ್ಲ, ಅದು ಪ್ರತಿಯೊಂದು ನಕ್ಷತ್ರಕ್ಕೂ ಬದಲಾವಣೆ ಆಗುತ್ತಿರುತ್ತದೆ. ಈ 27 ನಕ್ಷತ್ರಗಳನ್ನು ಮುಹೂರ್ತ ಭಾಗದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಪ್ರತಿ ವರ್ಷದಲ್ಲಿ 50ರಿಂದ 60 ಮುಹೂರ್ತಗಳು ಬರುತ್ತವೆ. ತಾವು ಶುಭ ಕಾರ್ಯ ಮಾಡುವಾಗ ಜ್ಯೋತಿಷ್ಯರ ಬಳಿ ಹೋಗಿ 3-4 ದಿನಾಂಕಗಳನ್ನ ಗೊತ್ತುಪಡಿಸಿಕೊಂಡು ಆ ಪಟ್ಟಿಯಲ್ಲಿ ಬರುವ ದಿನಾಂಕದಂದು ತಮಗೆ ಶುಭವಾಗಲಿದೆ ಅಥವಾ ಅಶುಭವಾಗಲಿದೆ ಎಂಬುದನ್ನು ತಿಳಿದು ಮುಂದುವರಿಯುವುದು ಸೂಕ್ತ ಎಂದು ನಾನು ಸೂಚಿಸುತ್ತಿದ್ದೇನೆ. ವಿವಾಹ ನೆರವೇರಿಸುವಾಗ, ಮದುವೆ ಮಾಡುವಾಗ ಗಂಡಿನ ಜನ್ಮ ನಕ್ಷತ್ರ ಅಥವಾ ಹೆಣ್ಣಿನ ಜನ್ಮ ನಕ್ಷತ್ರದಿಂದ ಇನ್ನೊಬ್ಬರ ನಕ್ಷತ್ರ 3, 5, 7ನೇ ನಕ್ಷತ್ರ ಬರದಂತೆ ನೋಡಿಕೊಳ್ಳಿ. ಇದು ತಾರಾದೋಷವನ್ನು ಉಂಟು ಮಾಡುತ್ತದೆ. ಇದನ್ನು ತಾವು ಬಹಳ ಎಚ್ಚರ ವಹಿಸಿ ಮಾಡಬೇಕು. ದಶಾಭುಕ್ತಿಗಳ ಅಧಿಪತಿ ದಶಾನಾಥ ಮತ್ತು ಭುಕ್ತಿನಾಥ ಗೋಚಾರದಲ್ಲಿ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಶುಭ ನಕ್ಷತ್ರಗಳಲ್ಲಿ ಸಂಚಾರ ಮಾಡುತ್ತಿದ್ದರೆ ಶುಭ ಫಲ ಗ್ಯಾರಂಟಿ. ಅದೇ ರೀತಿ ದಶಾನಾಥ ಮತ್ತು ಭುಕ್ತಿನಾಥ ಅಶುಭ ನಕ್ಷತ್ರದಲ್ಲಿ ಸಂಚರಿಸಿದರೆ ಗೋಚಾರದಲ್ಲಿ ಇದು ಅಶುಭ ಫಲವನ್ನ ನಮಗೆ ನೀಡುತ್ತದೆ. ಇದನ್ನು ಸಹ ತಾವು ತಿಳಿದುಕೊಳ್ಳಬೇಕು. ಆತ್ಮೀಯರೇ, ಈ ಎಲ್ಲಾ ವಿವರಗಳು ತಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತೇನೆ. ಈ 27 ನಕ್ಷತ್ರಗಳ ಪಟ್ಟಿಗಳ ಬಗ್ಗೆ ಹಾಗೂ ಈ ಅಂತಿಮವಾಗಿ ಮಾಡಿರುವ ವಿಡಿಯೋಗಳ ಬಗ್ಗೆ ತಮ್ಮ ಕಾಮೆಂಟ್ಗಳನ್ನು ನನ್ನ ಚಾನಲ್ನಲ್ಲಿ ತಾವು ಸಲ್ಲಿಸಬೇಕಾಗಿ ಕೋರುತ್ತೇನೆ. ಇನ್ನು ಮುಂದೆ ಒಳ್ಳೆಯ ವಿಡಿಯೋಗಳನ್ನು ತಮ್ಮ ಯಶಸ್ವಿ ಜೀವನದ ಬಗ್ಗೆ, ಜ್ಯೋತಿಷ್ಯದ ಅನುಕೂಲತೆಯಿಂದ ಯಾವ ರೀತಿ ತಾವು ಯಶಸ್ವಿಯಾಗಬೇಕು ಎಂಬುದರ ಬಗ್ಗೆ ತಮ್ಮ ಮುಂದೆ ತರಬಯಸುತ್ತೇನೆ.